ಯಸ್ ವೀಕ್ಷಕರೇ, ಕಿತ್ತೂರು ಉತ್ಸವದಲ್ಲಿ ಏನು ನಡೆದಿತ್ತು ಎಂಬುದನ್ನು ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗೊಳೇದ್ ಪ್ರೆಸ್ ಮೀಟ್ ಮಾಡಿ ಸವಿಸ್ತರವಾಗಿ ಸ್ಪಷ್ಟನೆ ನೀಡಿದರು. ಕಿತ್ತೂರು ಉತ್ಸವದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ವಿದ್ಯಾವತಿ ಭಜಂತ್ರಿ ನಡುವೆ ಕಲಾವಿದರ ಸಮಾವೇಶದ ಕುರಿತು ಮಾತನಾಡಿದ್ದೇನೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಮತ್ತು ಹಿಂದಿ ಭಾಷೆಯೆಂದು ಗೊಂದಲ ಸೃಷ್ಟಿಸಿರುವುದು ದುರಂತದ ಸಂಗತಿ ಎಂದರು. ಸೋಮವಾರ ಸುದ್ದಿಗಾರರ ಜೊತೆ ಮಾತನಾಡುತ್ತಾ ವಿದ್ಯಾವತಿ ಭಜಂತ್ರಿ ಹಾಗೂ ನನ್ನ ನಡುವೆ ವಾದ ಆಗಿದ್ದು ಕಲಾವಿದರ ಸಲುವಾಗಿ ಇದನ್ನು ಭಾಷಾ ವಿವಾದ ಮಾಡುವುದು ಸರಿಯಿಲ್ಲ ಎಂದರು. ಇದನ್ನು ಇಷ್ಟಕ್ಕೆ ನಿಲ್ಲಿಸಿದರೆ ಒಳ್ಳೆಯದು, ಇಲ್ಲ ಅಂದರೆ ವೈಯಕ್ತಿಕವಾಗಿ ಮಾನನಷ್ಟ ಮೊಕದ್ದಮೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವಿದ್ಯಾವತಿ ಭಜಂತ್ರಿ ಅವರದು ತಪ್ಪೇನಿಲ್ಲ, ಅದು ನಮ್ಮಿಬ್ಬರ ನಡುವೆ ನಡೆದ ವಾಗ್ವಾದ. ಬಾಳು ಬೆಳಗುಂದಿ ಹಾಗೂ ಹನುಮಂತ್ ಲಮಾಣಿ ಹಾಡುವಾಗ ಸಾರ್ವಜನಿಕರ ನೂಕುನುಗ್ಗಲು ಆರಂಭವಾಗಿತ್ತು. ಅದಕ್ಕೆ ಕಾನೂನು ವ್ಯವಸ್ಥೆ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಅದನ್ನು ಬಿಟ್ಟು ಕನ್ನಡ ಹಿಂದಿ ಎಂದು ಬಿಂಬಿಸುವುದು ಸರಿಯಾಗುವುದಿಲ್ಲ, ಇದು ಸರಿಯೂ ಅಲ್ಲ ಎಂದು ಹೇಳಿದರು. ಇದು ಇವತ್ತಿನ ಅಪ್ಡೇಟ್. TV24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಫಸ್ಟ್ ಆಫ್ ಆಲ್, ಅವತ್ತು ಕಿತ್ತೂರು ಉತ್ಸವದ ಬಗ್ಗೆ, ಉತ್ಸವ ದಿನ ಏನು ಕೆಲವೊಂದಿಷ್ಟು ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ, ಅದು ಶುದ್ಧ ಕಪೋಲ ಕಲ್ಪಿತ ಸುಳ್ಳು. ನನಗೆ ಮತ್ತೆ ಉಪನಿರ್ದೇಶಕಿ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಅವರಿಗೆ ವಾಗ್ವಾದ ಆಗಿರೋದು ಟೈಮಿನ ವಿಚಾರವಾಗಿ, ಕನ್ನಡಿಗ ವರ್ಸಸ್ ಹಿಂದಿ ಅಥವಾ ಇತರ ಯಾವುದೇ ಭಾಷೆಗಳ ಬಗ್ಗೆ ಅಲ್ಲ. ನೀವು ನಿಮ್ಮ ಹತ್ರ ಎಲ್ಲರ ಹತ್ರನೂ ಇನ್ವಿಟೇಷನ್ ಕಾರ್ಡ್ ಇದೆ, ಟೈಮ್ ತೆಗೆದು ನೋಡಿ. 9:00ವರೆಗೆ ಆ ಪ್ರೋಗ್ರಾಮ್ ಮುಗಿಬೇಕಾಗಿತ್ತು. ಅದ್ರ ಬಗ್ಗೆ ಆಲ್ರೆಡಿ ನಾವು ವಿದ್ಯಾರ್ಥಿಯವ್ರ ಹತ್ರ ಮಾತಾಡಿದ್ವಿ. ಅವರು 10:00ವರೆಗೆ ಕೊಡ್ತೀನಿ ಅಂತ ಹೇಳಿದರು. ಅವ್ರದ್ದು ಕೂಡ ಏನು ತಪ್ಪಿಲ್ಲ ಇದರಲ್ಲಿ, ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ನಾವು ಇಬ್ಬರು ಅಧಿಕಾರಿಗಳ ಬಗ್ಗೆ ಆಗಿರೋದನ್ನ ನೀವು ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಕನ್ನಡಿಗ ವರ್ಸಸ್ ಅದರ್ ಲ್ಯಾಂಗ್ವೇಜ್ ಅಂತ ಮಾಡ್ತಾ ಇರೋದು ತಪ್ಪು. ಇಟ್ ವಾಸ್ ನಥಿಂಗ್ ಅಬೌಟ್ ಲ್ಯಾಂಗ್ವೇಜ್, ಇಟ್ ವಾಸ್ ಅಬೌಟ್ ಟೈಮಿಂಗ್ಸ್.